ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಿಒಕೆ ಭಾಗದಲ್ಲಿ ಕಳೆದೊಂದು ವರ್ಷದಿಂದ ಉಗ್ರ ಚಟುವಟಿಕೆಗಳು ನಿಂತಿತ್ತು. ಪಿಒಕೆಯ ಜನ ಕೂಡ ಒಂದು ರೀತಿಯಲ್ಲಿ ಎಚ್ಚೆತ್ತುಕೊಂಡಿದ್ರು. ಪಾಕಿಸ್ತಾನ ಸರ್ಕಾರದ ವಿರುದ್ಧವೇ ಪಿಒಕೆಯಲ್ಲಿರುವ ಜನ ತಿರುಗಿ ಬಿದ್ದ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಯಾವಾಗ ಪಿಒಕೆಯಲ್ಲಿ ಇಂತಹ ಚಟುವಟಿಕೆಗಳು ಆರಂಭವಾದವು, ಆಗಲೇ ಪಾಕಿಸ್ತಾನದ ಭಯೋತ್ಪಾದಕ ಮೈಂಡ್ ಸೆಟ್ ಅಲರ್ಟ್ ಆಗಿತ್ತು. ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ, ಹೇಗಾದರೂ ಮಾಡಿ ಪಿಒಕೆಯಲ್ಲಿ ಮತ್ತೊಮ್ಮೆ ಭಯೋತ್ಪಾದನೆಯನ್ನು ಶುರು ಮಾಡಬೇಕು ಅಂತ ಪಾಕಿಸ್ತಾನದ ISI ಟೊಂಕ ಕಟ್ಟಿ ನಿಂತಿತ್ತು. ಅದಕ್ಕೆ ಮೊದಲ ಹೆಜ್ಜೆ ಅನ್ನುವ ರೀತಿಯಲ್ಲಿ ಗಾಜಾದಿಂದ ಓಡಿ ಬಂದ ಹಮಾಸ್ ಪಡೆ ಈಗ ಪಿಒಕೆಯಲ್ಲಿ ನೆಲೆಯೂರಲು ಶುರು ಮಾಡಿದೆ. ಪಿಒಕೆಗೆ ಹಮಾಸ್ ಪಡೆಯನ್ನ ಕರೆದಿದ್ದು ಬೇರ್ಯಾರೂ ಅಲ್ಲ, ಪಾಕಿಸ್ತಾನದ ಆಹ್ವಾನದ ಮೇರೆಗೆ ಈಗ ಹಮಾಸ್ ಪಿಒಕೆಗೆ ಬಂದು ಕುಳಿತಿದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನ ಕಾಶ್ಮೀರಕ್ಕೆ ನುಗ್ಗುವ ಪ್ರಯತ್ನವನ್ನ ಮಾಡ್ತಾ ಇದೆ. ಪಾಕಿಸ್ತಾನ ಕಾಶ್ಮೀರಕ್ಕೆ ನುಗ್ಗುವ ಪ್ರಯತ್ನವನ್ನ ಮಾಡುವ ಸಂದರ್ಭದಲ್ಲಿ ಹೈಬ್ರಿಡ್ ಮಾಡೆಲ್ನಲ್ಲಿ ನುಗ್ಗುತ್ತೆ. ಸ್ವಲ್ಪ ಪಾಕಿಸ್ತಾನದ ಸೈನಿಕರು, ಸ್ವಲ್ಪ ಜನ ಉಗ್ರರು ಒಟ್ಟಿಗೆ ಸೇರಿಕೊಂಡು ನಮ್ಮ ದೇಶದೊಳಗೆ ನುಗ್ಗೋದಕ್ಕೆ ಪ್ಲಾನ್ ಮಾಡ್ತಾರೆ. ಇದು ಹಿಂದಿನಿಂದ ನಡೆದುಕೊಂಡು ಬಂದಿರೋದು. ಇದೇ ರೀತಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಸೇರಿಕೊಂಡು ಜನವರಿ 5ರಂದು ಪಿಒಕೆ ಮೂಲಕ ಭಾರತದೊಳಗೆ ನುಗ್ಗಿ ಬರುವ ಪ್ಲಾನ್ ಮಾಡಿದ್ರು. ಆದರೆ ಭಾರತ ಮಾಡಿದ ಟ್ರ್ಯಾಪ್ಗೆ ಈ ಉಗ್ರ ಕ್ರಿಮಿಗಳು ಮಟಾಶಾಗಿದ್ದಾರೆ. ಭಾರತದ ಗಡಿಯೊಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ನೆಲ ಬಾಂಬ್ ಸ್ಫೋಟಗೊಂಡಿದೆ. ಈ ಸ್ಫೋಟದಲ್ಲಿ ಭಾರತದೊಳಗೆ ನುಗ್ಗಿ ಬರಲು ಹೊಂಚು ಹಾಕಿದ್ದ 7ಕ್ಕೂ ಹೆಚ್ಚು ಗುಳ್ಳೆ ನರಿಗಳು ಪರಲೋಕ ಸೇರಿದ್ದಾವೆ ಅನ್ನುವ ಸುದ್ದಿ ಬಂದಿದೆ. ಅಲ್ಲಿಗೆ ಪಾಕಿಸ್ತಾನದ ದೊಡ್ಡದೊಂದು ಪ್ಲಾನ್ ಫ್ಲಾಪ್ ಆಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಸ್ಫೋಟದಲ್ಲಿ ಪಾಕಿಸ್ತಾನ ಆರ್ಮಿಯ ಕ್ಯಾಪ್ಟನ್ ಕೂಡ ಬಲಿಯಾಗಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಪಿಒಕೆಯಲ್ಲಿ ಬಂದು ಕುಳಿತಿರುವ ಹಮಾಸ್ ಪಡೆಗೆ ಕೂಡ ನಡುಕ ಶುರುವಾಗಿದೆ. ಅಷ್ಟಕ್ಕೂ ಪಾಕಿಸ್ತಾನದ ಉಗ್ರ ಕ್ರಿಮಿಗಳು ಸ್ಫೋಟಕ್ಕೆ ಬಲಿಯಾಗಿದ್ದು ಹೇಗೆ, ಭಾರತ ಯಾವ ರೀತಿ ಭಯೋತ್ಪಾದಕರನ್ನ ಟ್ರ್ಯಾಪ್ ಮಾಡುತ್ತೆ, ಹಮಾಸ್ಗೆ ನಡುಕ ಶುರುವಾಗಿದ್ದು ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಉಗ್ರ ಪೋಷಕ ದೇಶ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವ ಸತ್ಯ. ಆ ದೇಶ ಯಾವ ರೀತಿ ತನ್ನ ಆರ್ಮಿಯನ್ನ ನೋಡುತ್ತೋ ಅದೇ ರೀತಿ ಭಯೋತ್ಪಾದಕರನ್ನ ಕೂಡ ಸಾಕುತ್ತೆ. ಆರ್ಮಿಯನ್ನ ದೇಶ ರಕ್ಷಣೆಗಾಗಿ ಬಳಸಿದ್ರೆ ಉಗ್ರರನ್ನ ಭಾರತದ ವಿರುದ್ಧ ಚೂಬಿಡುತ್ತೆ. ಅದರಲ್ಲೂ ಪಿಒಕೆಯನ್ನ ಪಾಕಿಸ್ತಾನದ ಉಗ್ರ ಕಾರ್ಖಾನೆ ಅಂದ್ರೂ ತಪ್ಪಾಗೋದಿಲ್ಲ. ಭಾರತಕ್ಕೆ ಉಗ್ರರನ್ನ ಅಟ್ಟೋದಕ್ಕೆ ಇದೊಂದು ರೀತಿ ಹೆಬ್ಬಾಗಿಲು ಇದ್ದಂತೆ. ಭಾರತಕ್ಕೆ ಪಾಕಿಸ್ತಾನದಿಂದ ಉಗ್ರರು ಬರೋದೇ ಈ ಪಿಒಕೆ ಮೂಲಕ. ಹೀಗೆ ಪಿಒಕೆ ಮೂಲಕ ಭಾರತಕ್ಕೆ ಉಗ್ರರನ್ನ ರವಾನೆ ಮಾಡುವ ಸಂದರ್ಭದಲ್ಲಿ ಪಾಕಿಸ್ತಾನದ ಸೈನಿಕರು ಕೂಡ ಅವರಿಗೆ ಗಾರ್ಡ್ನ ರೂಪದಲ್ಲಿ ಭಾರತದ ಗಡಿಯವರೆಗೆ ಬರ್ತಾರೆ. ಇದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರೋದು. ಇದೇ ರೀತಿ ಫೆಬ್ರವರಿ 5ರಂದು ಕೂಡ 7 ಜನರ ತಂಡ ಬಂದಿತ್ತು. ಅದರಲ್ಲಿ ಉಗ್ರರು ಕೂಡ ಇದ್ರು, ಪಾಕಿಸ್ತಾನ ಆರ್ಮಿಗೆ ಸಂಬಂಧಪಟ್ಟವರು ಕೂಡ ಇದ್ರು. ಅದರಲ್ಲೂ ಪಾಕಿಸ್ತಾನ ಸೇನೆಯ ಕ್ಯಾಪ್ಟನ್ ಕೂಡ ಈ ಗುಂಪಿನಲ್ಲಿದ್ದ. ನಾವು ಆರಂಭದಲ್ಲೇ ಹೇಳಿದಂತೆ ಭಾರತೀಯ ಸೇನೆ ಇಲ್ಲಿ ಉಗ್ರರನ್ನ ಟ್ರ್ಯಾಪ್ ಮಾಡಿತ್ತು. ಯಾವ ರೀತಿಯ ಟ್ರ್ಯಾಪ್ ಅಂತ ಕೇಳಿದರೆ ಅದು ನೆಲ ಬಾಂಬ್ ಟ್ರ್ಯಾಪ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಹಾಗೂ ಪಾಕ್ ಗಡಿಯಲ್ಲಿ ಕೆಲವು ಕಡೆ ಗಡಿ ಬೇಲಿಗಳಿವೆ, ಇನ್ನು ಕೆಲವು ಕಡೆ ಸೇನೆ ನಿಯೋಜನೆ ಇದೆ. ಇಷ್ಟೆಲ್ಲ ಇದ್ರೂ ಉಗ್ರರು ಕಳ್ಳ ದಾರಿಯಲ್ಲಿ ನುಸುಳಿಕೊಂಡು ಬರ್ತಾರೆ. ಇದನ್ನು ತಡೆಯೋದಕ್ಕಂತಾನೆ ನಮ್ಮ ಸೇನೆ ಫಸ್ಟ್ ಲೈನ್ ಡಿಫೆನ್ಸ್ ಅನ್ನ ಹೊಂದಿರುತ್ತೆ. ಈ ಫಸ್ಟ್ ಲೈನ್ ಡಿಫೆನ್ಸ್ ನಲ್ಲಿ ನೆಲ ಬಾಂಬ್ ಪ್ರಮುಖ ಪಾತ್ರ ವಹಿಸುತ್ತೆ. 2021ರಲ್ಲೇ ಭಾರತ ಈ ವಿಚಾರವಾಗಿ ಸೀರಿಯಸ್ ಆಗಿ ನಿರ್ಧಾರ ತೆಗೆದುಕೊಂಡಿತ್ತು. ಪಾಕಿಸ್ತಾನ ಹಾಗೂ ಚೀನಾ ಗಡಿಯಲ್ಲಿ ಬರೋಬ್ಬರಿ 7 ಲಕ್ಷ ನೆಲ ಬಾಂಬ್ಗಳನ್ನು ಇಡೋದಕ್ಕೆ ಭಾರತ ನಿರ್ಧಾರ ಮಾಡಿತ್ತು. ಮತ್ತೊಮ್ಮೆ ಹೇಳ್ತೀವಿ ಕೇಳಿ, ಬರೋಬ್ಬರಿ 7 ಲಕ್ಷ ನೆಲ ಬಾಂಬ್ಗಳು. ಗೊತ್ತಿರಲೇಬೇಕಾದ ಸಂಗತಿ ಅಂದ್ರೆ ಈ ನೆಲ ಬಾಂಬ್ಗಳು ಮೇಡ್ ಇನ್ ಇಂಡಿಯಾ ನೆಲ ಬಾಂಬ್ಗಳು. ಇವುಗಳನ್ನು ಭಾರತದಲ್ಲೇ ತಯಾರು ಮಾಡಲಾಗಿತ್ತು. ಭಾರತದ ಗಡಿಯೊಳಗೆ ಯಾವ ರೀತಿ ಒಳ ಪ್ರವೇಶಿಸಲು ಟ್ರೈ ಮಾಡಿದ್ರು ಈ ನೆಲ ಬಾಂಬ್ಗಳು ಬಿಡೋದಿಲ್ಲ. ಕಾಲಿಟ್ರೆ ಸಾಕು ಸುಟ್ಟು ಭಸ್ಮವಾಗ್ತಾರೆ. ಇದೇ ರೀತಿ ಫೆಬ್ರವರಿ 5ರಂದು ಕೂಡ ನೆಲ ಬಾಂಬ್ ಸ್ಫೋಟದಿಂದ ಉಗ್ರರು ಕಲ್ಲಾಸ ಆಗಿದ್ದಾರೆ. ಈ ಹಿಂದೆ ಕೂಡ ಪಾಕಿಸ್ತಾನದ ಉಗ್ರರು ನೆಲ ಬಾಂಬ್ ಟ್ರ್ಯಾಪ್ಗೆ ಬಿದ್ದಿದ್ರು. ಈ ಸಂದರ್ಭದಲ್ಲಿ ಕೂಡ ಪಾಕಿಸ್ತಾನದ ಸೈನಿಕನೊಬ್ಬ ಸಾವನ್ನಪ್ಪಿದ್ದ. ಆದರೆ ಪಾಕಿಸ್ತಾನ ಮಾತ್ರ ಆತನನ್ನ ತನ್ನ ದೇಶದ ಸೈನಿಕ ಅಂತ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಕಾರಣ ಇಷ್ಟೇ, ಪ್ರತಿಷ್ಠೆ. ಪಾಕಿಸ್ತಾನ ಯಾವಾಗಲೂ ಇದೇ ರೀತಿ ಮಾಡುತ್ತೆ. ತನ್ನ ದೇಶದ ಸೈನಿಕರು ಸಿಕ್ಕಿಬಿದ್ದಾಗ ಅಥವಾ ದಾಳಿಗೆ ಬಲಿಯಾದಾಗ ಅವರನ್ನೆಲ್ಲ ತಮ್ಮ ಸೈನಿಕರು ಅಂತ ಒಪ್ಪಿಕೊಳ್ಳೋದೇ ಇಲ್ಲ. ಅವರಿಗೂ ನಮಗೂ ಸಂಬಂಧವೇ ಇಲ್ಲ ಅಂದುಬಿಡುತ್ತೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ತನ್ನ ದೇಶದ ಸೈನಿಕರ ಮೇಲೆ ಎಷ್ಟು ಗೌರವ ಇದೆ ಅನ್ನೋದನ್ನ ನೀವೇ ಒಮ್ಮೆ ಊಹೆ ಮಾಡಿಕೊಳ್ಳಿ.
ನಮ್ಮ ಅಭಿನಂದನ್ ಅವರನ್ನ ಪಾಕಿಸ್ತಾನ ಸೆರೆ ಹಿಡಿದಾಗ ಭಾರತ ಯಾವ ರೀತಿ ಅವರನ್ನ ಪಾಕಿಸ್ತಾನದಿಂದ ಮರಳಿ ಭಾರತಕ್ಕೆ ಕರೆತಂತು ಅನ್ನೋದನ್ನ ಜಗತ್ತು ನೋಡಿದೆ. ಇದು ಭಾರತಕ್ಕೆ ತನ್ನ ದೇಶದ ಸೈನಿಕರ ಮೇಲಿರುವ ಗೌರವ. ಪಾಕಿಸ್ತಾನ ತನ್ನ ಸೈನಿಕರನ್ನ ಯಾವ ರೀತಿ ನಡೆಸಿಕೊಳ್ಳುತ್ತೆ ನೋಡಿ. ಈಗಲೂ ಅಷ್ಟೇ ಪಾಕಿಸ್ತಾನದ ಕ್ಯಾಪ್ಟನ್ ನೆಲಬಾಂಬ್ ಸ್ಫೋಟಕ್ಕೆ ಬಲಿಯಾಗಿದ್ದಾನೆ. ಇದನ್ನ ಪಾಕಿಸ್ತಾನವಂತೂ ಒಪ್ಪಿಕೊಳ್ಳೋದಿಲ್ಲ. ಮೃತದೇಹವನ್ನ ಕೂಡ ತೆಗೆದುಕೊಂಡು ಹೋಗುತ್ತೆ ಅನ್ನುವ ಗ್ಯಾರಂಟಿ ಇಲ್ಲ. ಅದೇನೇ ಇರಲಿ, ಪಾಕಿಸ್ತಾನದ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗಿದೆ. ಏನೋ ಮಾಡೋದಕ್ಕೋದ ಪಾಕಿಸ್ತಾನ ಭಾರತದ ಟ್ರ್ಯಾಪ್ಗೆ ಬಿದ್ದಿದೆ. ಭಾರತದ ಗಡಿಯೊಳಗೆ ಅಷ್ಟು ಸುಲಭದಲ್ಲಿ ನುಗ್ಗೋದಕ್ಕೆ ಸಾಧ್ಯವಿಲ್ಲ ಅಂತ ಭಾರತ ದೊಡ್ಡ ಸಂದೇಶವನ್ನೇ ರವಾನಿಸಿದೆ. ಹೀಗೆ ಪಾಕಿಸ್ತಾನದ ದುಷ್ಟರನ್ನ ಪರಲೋಕಕ್ಕೆ ಕಳಿಸಿರುವ ಭಾರತಕ್ಕೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಅದು ಹಮಾಸ್ ಉಗ್ರರ ಟೆನ್ಷನ್. ಅರೆ, ಹಮಾಸ್ ಉಗ್ರರು ಇರೋದು ಗಾಜಾ ಪಟ್ಟಿಯಲ್ಲಿ ಅಲ್ವಾ? ಎಲ್ಲಿಯ ಗಾಜಾ ಪಟ್ಟಿ, ಎಲ್ಲಿಯ ಭಾರತ? ಭಾರತಕ್ಕೆ ಬ್ಯಾಲಿಸ್ಟಿಕ್ ಮಿಸೈಲ್ನಿಂದ ದಾಳಿ ಮಾಡಿದ್ರು ಹಮಾಸ್ಗೆ ಭಾರತವನ್ನ ತಲುಪೋದಕ್ಕೆ ಸಾಧ್ಯವಿಲ್ಲ ಅಂತ ನೀವೆಲ್ಲ ಅಂದುಕೊಂಡಿರಬಹುದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಲ್ಲಿವರೆಗೆ ಗಾಜಾದಲ್ಲಿ ಆರ್ಭಟ ಮಾಡ್ತಾ ಇದ್ದ ಹಮಾಸ್ ಉಗ್ರರು ಈಗ ಭಾರತದ ಹತ್ತಿರ ಬಂದು ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ಪಾಕಿಸ್ತಾನ ಅವರನ್ನ ಭಾರತದ ಹತ್ತಿರಕ್ಕೆ ಕರೆದು ನಿಲ್ಲಿಸಿದೆ. ಪಿಒಕೆಯಲ್ಲಿರುವ ಉಗ್ರ ಸಂಘಟನೆಗಳು ಗಾಜಾದ ಹಮಾಸ್ ಪಡೆಯನ್ನ ಪಿಒಕೆಗೆ ಭರ್ಜರಿಯಾಗಿಯೇ ಸ್ವಾಗತ ಮಾಡಿದೆ. ಅಂದಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರದ ಶಹೀದ್ ಸಬೀರ್ ಸ್ಟೇಡಿಯಂನಲ್ಲಿ ಕಾಶ್ಮೀರ ಏಕತಾ ದಿನ ಅನ್ನುವ ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನ ಸೋದರ ತಹ್ಲಾ ಸೈಫ್, ಜೈಷ್ ಕಮಾಂಡರ್ ಅಸ್ಕರ್ ಖಾನ್ ಕಾಶ್ಮೀರಿಯಂತಹ ಹಲವು ಪ್ರಮುಖ ಉಗ್ರರು ಭಾಗಿಯಾಗಿದ್ರು. ಈ ಕಾರ್ಯಕ್ರಮಕ್ಕೆ ಹಮಾಸ್ ನಾಯಕರನ್ನ ಕೂಡ ಆಹ್ವಾನ ಮಾಡಲಾಗಿತ್ತು. ಈ ಆಹ್ವಾನದ ಮೇರೆಗೆ ಹಮಾಸ್ ಉಗ್ರರು ಪಿಒಕೆಗೆ ಬಂದಿದ್ದಾರೆ. ಹೀಗೆ ಪಿಒಕೆಗೆ ಬಂದ ಹಮಾಸ್ ಉಗ್ರರಿಗೆ ಕುದುರೆ ಮತ್ತು ಬೈಕ್ ಏರಿ ಬಂದ ಜೈಷ್ ಉಗ್ರರು ಬೆಂಗಾವಲು ನೀಡಿ ಸ್ವಾಗತ ಮಾಡಿದ್ದಾರೆ. ಹಮಾಸ್ ಉಗ್ರರು ತಮ್ಮ ಧ್ವಜ ಹಿಡಿದುಕೊಂಡು ಬಂದಿರುವ ವಿಡಿಯೋಗಳು ವೈರಲ್ ಆಗಿವೆ. ಅಲ್ಲಿಗೆ ಹಮಾಸ್ ಪರ್ಯಾಯ ನೆಲೆಯನ್ನ ಕಂಡುಕೊಂಡಿದ್ಯಾ ಅನ್ನುವ ಪ್ರಶ್ನೆಗಳು ಎದ್ದಿವೆ. ಸ್ನೇಹಿತರೆ, ಟ್ರಂಪ್ ಗಾಜಾ ಪಟ್ಟಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವ ವಿಚಾರ ನಿಮಗೆ ಗೊತ್ತಿರಬಹುದು. ಗಾಜಾ ಪಟ್ಟಿಯಲ್ಲಿರುವ ಪ್ಯಾಲೆಸ್ತೀನಿಯರನ್ನ ಖಾಲಿ ಮಾಡ್ತೇನೆ ಅಂತ ಟ್ರಂಪ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಹಮಾಸ್ಗೆ ಗಾಜಾದಲ್ಲಿ ಜಾಗ ಇರೋದಿಲ್ಲ. ಹೀಗಾಗಿ ಬೇರೆ ಜಾಗದ ಹುಡುಕಾಟದಲ್ಲಿರುವ ಹಮಾಸ್ ಪಿಒಕೆಯನ್ನೇ ತಮ್ಮ ಮುಂದಿನ ನೆಲೆಯನ್ನಾಗಿ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಎದ್ದಿವೆ. ಒಂದು ವೇಳೆ ಅದೇ ರೀತಿಯಾಗಿ ಬಿಟ್ರೆ ಅದು ಭಾರತಕ್ಕೆ ತುಂಬಾನೇ ಡೇಂಜರ್. ಇದೆಲ್ಲದರ ನಡುವೆ ಭಾರತಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ಅದೇನಪ್ಪಾ ಅಂದ್ರೆ, 100ಕ್ಕೂ ಹೆಚ್ಚು ಉಗ್ರರನ್ನ ಪಾಕಿಸ್ತಾನ ಭಾರತದ ಒಳಗೆ ನುಸುಳಿಸಲು ಟ್ರೈನ್ ಮಾಡ್ತಾ ಇದೆಯಂತೆ. ಬೇರೆ ಬೇರೆ ಭಾಗದಲ್ಲಿ ತಯಾರಿ ಮಾಡಿಕೊಂಡ ಈ ಉಗ್ರರು ಹಂತ ಹಂತವಾಗಿ ಭಾರತದೊಳಗೆ ಬರಲು ಪ್ರಯತ್ನ ಮಾಡ್ತಾರೆ ಅನ್ನುವ ಸುದ್ದಿಯೊಂದು ಬಹಿರಂಗವಾಗಿದೆ. ಅದರಲ್ಲಿ ಬಂದ ಮೊದಲ ಗುಂಪು ಈಗ ಕಲಾಸ ಆಗಿದೆ, ಅದು ಬೇರೆ ವಿಚಾರ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇದೇ ರೀತಿಯ ತಂಡಗಳು ಭಾರತದೊಳಗೆ ಬರಲು ಹೊಂಚು ಹಾಕುವ ಸಾಧ್ಯತೆ ಇದೆ ಅನ್ನುವ ಸುದ್ದಿಗಳು ಕೂಡ ಬಹಿರಂಗಗೊಂಡಿದೆ. ಗಾಜಾ ಪಟ್ಟಿಯಲ್ಲಿ ಅಮೆರಿಕ ತಮ್ಮ ಜಾಗ ಖಾಲಿ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಹಮಾಸ್ ಪಡೆ ಪಾಕಿಸ್ತಾನದ ಜೊತೆ ಕೈ ಜೋಡಿಸುವ ಲಕ್ಷಣಗಳು ಕಾಣಿಸುತ್ತಿದೆ. ಪಾಕಿಸ್ತಾನ ಕೂಡ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಪಿಒಕೆಯಲ್ಲಂತೂ ಪಾಕಿಸ್ತಾನ ಹಮಾಸ್ ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದೆ. ಈ ಮೂಲಕ ಕಾಶ್ಮೀರವನ್ನ ಮತ್ತೊಂದು ಗಾಜಾ ಎಂದು ಬಿಂಬಿಸಲು ಉಗ್ರ ಸಂಘಟನೆಗಳು ಪ್ರಯತ್ನ ಮಾಡ್ತಾ ಇವೆ. ಈ ವಿಚಾರವನ್ನ ಭಾರತ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾದ ಅಗತ್ಯ ಇದೆ. ಇದನ್ನ ಆರಂಭದಲ್ಲೇ ಹೊಸಕಿ ಹಾಕದೆ ಹೋದರೆ ಪಿಒಕೆ ಮತ್ತೊಂದು ಗಾಜಾ ಪಟ್ಟಿಯಾಗಿ ಬದಲಾಗಬಹುದು, ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗಬಹುದು. ಇದನ್ನ ಇದೇ ರೀತಿ ಬೆಳೆಯಲು ಬಿಟ್ಟರೆ ಭಾರತಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಿಮ್ಮ ಪ್ರಕಾರ ಈ ವಿಚಾರದ ಬಗ್ಗೆ ಭಾರತ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು? ಕಾಮೆಂಟ್ ಮಾಡಿ.